ನಿನ್ನೆ ಏನು ಪಟಾಕಿ ಗೋಡೌನ್ನಲ್ಲಿ ಸ್ಫೋಟ ಆಯಿತು, ಆ ಒಂದು ನಿಗೂಢ ಸ್ಫೋಟದ ಬಗ್ಗೆ ಇನ್ನೂ ಕೂಡ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಸದ್ಯಕ್ಕೆ ಈ ಒಂದು ಪ್ರದೇಶ ನೋಡ್ಬೋದಾಗಿದೆ. ಏನು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ವೇಣೂರು ಸಮೀಪ ಇರುವಂತಹ ಈ ಒಂದು ಏನು ಒಂದು ತೋಟದ ಮನೆ ಟೈಪ್ ಇದೆ. ಸೊ ಇಲ್ಲೇ ನಿನ್ನೆ ಬ್ಲಾಸ್ಟ್ ಆಗಿರುವಂಥದ್ದು. ಈ ಒಂದು ಪ್ರದೇಶದಲ್ಲಿ ಪೊಲೀಸರು ಈಗ ಎಲ್ಲ ಒಂದು ಏನು ಸ್ಫೋಟ ಆದಂತಹ ಸಂದರ್ಭದಲ್ಲಿ ಏನೇನು ಅಲ್ಲಿಂದ ಹಾರಿರುತ್ತೆ ಅಂತಹ ವಸ್ತುಗಳನ್ನು ಈಗ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಪೊಲೀಸರು ಸಣ್ಣ ಸಣ್ಣ ವಸ್ತುಗಳು ಸಿಕ್ಕಿದ್ರು ಕೂಡ ಅವನ್ನ ಕಲೆಕ್ಟ್ ಮಾಡಿ ಅದನ್ನು FSL ಟೀಮಿಗಾಗಿರ್ಬೋದು ಮತ್ತು ಏನು ಅದನ್ನು ಪರೀಕ್ಷೆಗಾಗಿ ಲ್ಯಾಬ್ಗೆ ಕಳಿಸ್ಲಿಕ್ಕೆ ಕೂಡ ಎಲ್ಲ ರೀತಿಯ ವಸ್ತುಗಳನ್ನು ಕೂಡ ನಿನ್ನೆ ರಾತ್ರಿಯಿಂದ ಸಂಗ್ರಹಿಸಿದ್ರು ಕೂಡ ಈಗ ಯಾವುದಾದ್ರೂ ಉಳ್ಕೊಂಡಿದ್ರೆ ಅದನ್ನು ಕೂಡ ಸಂಗ್ರಹಿಸಲಿಕ್ಕೆ ಅಲ್ಲಿ ಹೋಗ್ತಾ ಇರುವಂಥದ್ದು. ಇನ್ನು ನೋಡ್ಬೋದಾಗಿದೆ, ಈ ಒಂದು ಪ್ರದೇಶವನ್ನು ಸಂಪೂರ್ಣವಾಗಿ ಪೊಲೀಸರು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿರುವಂಥದ್ದು. ಅಂದರೆ ಅಲ್ಲಿ ಏನು ಮನೆ ಒಂದು ಕಾಣ್ತಾ ಇದೆ, ಸೊ ಆ ಮನೆ ಸೇರಿದಂತೆ ಇಲ್ಲಿ ಇದ್ದಂತಹ ಏನು 30 ರಿಂದ 50 ಸೆನ್ಸ್ ಜಾಗದಲ್ಲಿ ಈ ಒಂದು ಪಟಾಕಿ ಗೋಡಾನ್ ಇತ್ತು. ಆ ಗೋಡಾನ್ ಪಕ್ಕದಲ್ಲಿ ಅಲ್ಲಿ ಕೆಳಗಡೆ ಏನು ಪೊಲೀಸರು ಕಾಣ್ತಾ ಇದ್ದಾರೆ ಆ ಒಂದು ಪಕ್ಕದಲ್ಲಿ ಇರುವಂತಹ ಇನ್ನೊಂದು ಚಿಕ್ಕ ಒಂದು ಕಟ್ಟಡ ಏನಿತ್ತು ಆ ಕಟ್ಟಡದಲ್ಲೇ ನಿನ್ನೆ ಬ್ಲಾಸ್ಟ್ ಆಗಿದ್ದ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಈ ಒಂದು ಪ್ರದೇಶವನ್ನ ಪೂರ್ತಿ ಇವರು ಪಟಾಕಿ ತಯಾರು ಮಾಡಲಿಕ್ಕೆ ಬಳಸ್ಕೊಳ್ತಾ ಇದ್ರು. ಸದ್ಯಕ್ಕೆ ಇಲ್ಲಿ ಸಾಕಷ್ಟು ಈಗ ಕೆಲವೊಂದು ಅನುಮಾನಗಳು ಉಂಟಾಗಿರುವಂಥದ್ದು. ಅಂದರೆ ಯಾವ ರೀತಿ ಬ್ಲಾಸ್ಟ್ ಆಗಿರ್ಬೋದು, ಏನಕ್ಕೆ ಬ್ಲಾಸ್ಟ್ ಆಗಿರ್ಬೋದು, ಈ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಪೊಲೀಸರು ಮತ್ತು ತಜ್ಞರೊಂದಿಗೆ ಇಲ್ಲಿ ತನಿಖೆ ಮುಂದುವರೆದಿರುವಂಥದ್ದು. ಅಂದರೆ ಏನು ಪಶ್ಚಿಮ ವಲಯ IGP ಅಮಿತ್ ಸಿಂಗ್ ಕೂಡ ನಿನ್ನೆ ರಾತ್ರಿ ಭೇಟಿ ಕೊಟ್ಟು ಹೋಗಿದ್ದಾರೆ. ಸೊ ಹಿರಿಯ ಅಧಿಕಾರಿಗಳೊಂದಿಗೆ ಸಾಕಷ್ಟು ಚರ್ಚೆಯನ್ನು ಕೂಡ ಅವರು ಮಾಡ್ತಾ ಇರುವಂಥದ್ದು. ಅಂದರೆ ಈ ಭಾಗದಲ್ಲಿ ಏನು ಸ್ಫೋಟ ಆಗಿರ್ಬೋದು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ. ಸೊ ಅಲ್ಲಿ ಪಟಾಕಿ ಮಾತ್ರ ತಯಾರಿಸಲಾಗ್ತಾ ಇತ್ತು. ಇಷ್ಟೊಂದು ದೊಡ್ಡ ಮಟ್ಟದ ಸ್ಫೋಟ ಆಗಲಿಕ್ಕೆ ಕಾರಣ ಏನು ಅನ್ನೋದು ತನಿಖೆಯಲ್ಲಿ ಹೊರಬರಬೇಕಾಗಿದೆ. ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.